ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ನಾವು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡುವಂತಹ PIB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡಿ. ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ರಾಷ್ಟ್ರೀಯ ಲಸಿಕೆ ದಿನ, ಗಮನಿಸಿ, ನ್ಯಾಷನಲ್ ವ್ಯಾಕ್ಸಿನೇಷನ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಅಂತ ಕೇಳ್ತಾರೆ. ಸರಿಯಾದಂಥ ಉತ್ತರ ಮಾರ್ಚ್ 16 ನೋಡಿ. ಆಪ್ಷನ್ ನಂಬರ್ 2 ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಸೊ ಗಮನಿಸಬಹುದು ನೀವು. ಪ್ರತಿ ವರ್ಷ ನೋಡಿ, ಭಾರತದಲ್ಲಿ ರಾಷ್ಟ್ರೀಯ ಲಸಿಕೆ ದಿನವನ್ನು ಮಾರ್ಚ್ 16ರಂದು ಆಚರಣೆ ಮಾಡ್ತೀವಿ. ಇದು ಮಾರ್ಚ್ 16, 1995ರಂದು ಭಾರತದಲ್ಲಿ ಮೊದಲ ಬಾರಿಗೆ ಮೌಖಿಕವಾಗಿ ಪೋಲಿಯೋ ಲಸಿಕೆಯನ್ನು ನೀಡಲಾಯಿತು. ಇದರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ನಾವು ರಾಷ್ಟ್ರೀಯ ಲಸಿಕೆ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಆದರೆ 5 ವರ್ಷದೊಳಗಿನ ಮಕ್ಕಳಲ್ಲಿ ಪೋಲಿಯೋ ನಿರ್ಮೂಲನೆ ಮಾಡುವ ಗುರಿಯನ್ನು ಹೊಂದಿರುವಂತಹ ಪಲ್ಸ್ ಪೋಲಿಯೋ ಇಮ್ಯುನೈಸೇಷನ್ ಕಾರ್ಯಕ್ರಮದ ಉದ್ಘಾಟನೆಯನ್ನು ಇದು ಸೂಚಿಸುತ್ತದೆ. ಈ ದಿನವು ರೋಗಗಳನ್ನು ತಡೆಗಟ್ಟುವಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತು ವ್ಯಾಕ್ಸಿನೇಷನ್ನ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುತ್ತದೆ. ದೊಡ್ಡ ಪ್ರಮಾಣದ ಲಸಿಕೆ ಪ್ರಯತ್ನಗಳಿಂದಾಗಿ 2016ರಲ್ಲಿ ಭಾರತವನ್ನು WHO ಪೋಲಿಯೋ ಮುಕ್ತ ಅಂತ ಘೋಷಣೆ ಮಾಡಿದೆ. ನೋಡಿ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಏನಿದೆ WHO, ಇದು 2014ರಲ್ಲಿ ಭಾರತವನ್ನು ಪೋಲಿಯೋ ಮುಕ್ತ ದೇಶ ಅಂತ ಘೋಷಣೆ ಮಾಡಿದೆ. ಹಾಗಾದರೆ ಇಲ್ಲಿಯವರೆಗೂ ಇಂಪಾರ್ಟೆಂಟ್ ಡೇಸನ್ನು ನಾವು ನೋಡೋಣ. ಮಾರ್ಚ್ ತಿಂಗಳಲ್ಲಿ ನೋಡಿ, ಮಾರ್ಚ್ 1 ಜೀರೋ ಡಿಸ್ಕ್ರಿಮಿನೇಷನ್ ದಿನವನ್ನಾಗಿ ಮತ್ತು ವರ್ಲ್ಡ್ ಸಿವಿಲ್ ಡಿಫೆನ್ಸ್ ಡೇ ಅನ್ನಾಗಿ ಆಚರಣೆ ಮಾಡ್ತೀವಿ. ಮಾರ್ಚ್ 3ರಂದು ವರ್ಲ್ಡ್ ವೈಲ್ಡ್ ಲೈಫ್ ಡೇ, ವರ್ಲ್ಡ್ ಇಯರಿಂಗ್ ಡೇನ ಆಚರಣೆ ಮಾಡ್ತೀವಿ. ಇನ್ನು ಮಾರ್ಚ್ 8 ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅನ್ನಾಗಿ ಆಚರಣೆ ಮಾಡ್ತೀವಿ. ಮಾರ್ಚ್ 11 ಸ್ಮೋಕಿಂಗ್ ಡೇ ನೋಡಿ, ಸೆಕೆಂಡ್ ವೆಡ್ನೆಸ್ಡೇ ಈ ವರ್ಷ ನಾವು ಆಚರಣೆ ಮಾಡಿರ್ತಕ್ಕಂಥದ್ದು, ಇದು ಕೂಡ ನೆನಪಿರಲಿ. ಮಾರ್ಚ್ 12 ನೋಡಿ, ಮಾರಿಷಸ್ ದೇಶದ ಬಗ್ಗೆ ನಿಮಗೆಲ್ಲ ಗೊತ್ತಿರಬೇಕು. ಸೊ ಈ ಮಾರಿಷಸ್ ದೇಶ ಏನಿದೆ, ಆ ದೇಶದ ರಾಷ್ಟ್ರೀಯ ದಿನವನ್ನಾಗಿ ಮಾರ್ಚ್ 12ರಂದು ಆಚರಣೆ ಮಾಡ್ತಾರೆ. ಮಾರಿಷಸ್ ದೇಶದ ರಾಷ್ಟ್ರೀಯ ದಿನ ಅದು. ಇನ್ನು ಮಾರ್ಚ್ 14 ನೋಡಿ, ಪೈ ದಿನ ಮತ್ತು ಇಂಟರ್ನ್ಯಾಷನಲ್ ಡೇ ಆಫ್ ಆ್ಯಕ್ಷನ್ ಫಾರ್ ರಿವರ್ಸ್ ಈ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಮಾರ್ಚ್ 15 ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇ. ಓಕೆ, ಇವು ಪ್ರಮುಖ ದಿನಾಂಕಗಳಾಗಿವೆ. ಇನ್ನು ನೆಕ್ಸ್ಟು 2ನೇ ಕ್ವಶನ್ ಗಮನಿಸಿ. ಭಾರತ ಸರ್ಕಾರವು ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಗಾಗಿ ಪ್ರಾರಂಭಿಸಿದಂತಹ ಸಾತಿ ಅಪ್ಲಿಕೇಶನ್ ಕೆಳಗಿನ ಯಾವ ಸಚಿವಾಲಯದ ಉಪಕ್ರಮವಾಗಿದೆ? ಗಮನಿಸಿ, ಸಾತಿ ಅಪ್ಲಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಗಾಗಿ ಈ ಒಂದು ಪ್ರಮುಖ ಅಪ್ಲಿಕೇಶನನ್ನು ಭಾರತ ಸರ್ಕಾರ ಪ್ರಾರಂಭಿಸಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಆಪ್ಷನ್ ನಂಬರ್ 4 ಸರಿಯಾಗಿರ್ತಕ್ಕಂಥದ್ದು. ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಬಹುದು. ಮಿನಿಸ್ಟ್ರಿ ಆಫ್ ಎಜುಕೇಷನ್ಸ್ ಫ್ರೀ ಸಾತಿ ಆ್ಯಪ್ ಹೆಲ್ಪ್ಸ್ ಸ್ಟೂಡೆಂಟ್ಸ್ ಪ್ರಿಪೇರ್ ಟು JEE, ನೀಟ್, ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಗೆ. ನೋಡಿ, ಯಾರು ಕಾಂಪಿಟೇಟಿವ್ನಲ್ಲಿ JEE ಆಗಿರ್ಬೋದು, ನೀಟ್ ಆಗಿರ್ಬೋದು, ಇತರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ರು, ಅವರಿಗೆಲ್ಲ ಹೆಲ್ಪ್ ಆಗುವ ಉದ್ದೇಶದಿಂದಾಗಿ ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯ ಈ ಸಾತಿ ಅಪ್ಲಿಕೇಶನನ್ನು ಪ್ರಾರಂಭಿಸಿದೆ. ಸೊ ಇದು ಕೂಡ ನೆನಪಿರಲಿ. ಹಾಗಾದರೆ ಸಾತಿ ಇದರ ಫುಲ್ ಫಾರ್ಮ್ ಏನು ಅಂತ ಕೇಳ್ತಾರೆ. ಕನ್ನಡದಲ್ಲಿ ನೋಡಿ, ಸ್ವಯಂ ಮೌಲ್ಯಮಾಪನ ಪರೀಕ್ಷೆ ಮತ್ತು ಪ್ರವೇಶ ಪರೀಕ್ಷೆಗಳಿಗೆ ಸಹಾಯ ಅಂತ. ಸೆಲ್ಫ್ ಅಸೆಸ್ಮೆಂಟ್ ಟೆಸ್ಟ್ ಆ್ಯಂಡ್ ಹೆಲ್ಪ್ ಫಾರ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಎಂಬುದು ಇದರ ಫುಲ್ ಫಾರ್ಮ್ ಆಗಿದೆ. ಇದರ ಫುಲ್ ಫಾರ್ಮ್ ಕೂಡ ನಿಮಗೆ ನೆನಪಿರಬೇಕು. ಓಕೆ, ಸೊ ಇದು ಯಾವುದ್ಯಾವುದಕ್ಕೆ ಯೂಸ್ ಇದೆ ಅಂತಂದು ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಸೊ ಇದರಲ್ಲಿ ವಿಡಿಯೋ ಸಿಗುತ್ತದೆ. ಅಂದರೆ ಉಪನ್ಯಾಸಕರು ಅಣುಕ್ಷ ಪರೀಕ್ಷೆಗಳು ನಡೆಸಿರೋದಂಥದ್ದು ಮತ್ತು ಅಧ್ಯಯನ ಸಾಮಗ್ರಿಗಳಿಗೆ ಮತ್ತು ಇಂದಿನ ಪ್ರಶ್ನೆ ಪತ್ರಿಕೆಗಳು ಈ ಆ್ಯಪಲ್ಲಿ ಲಭ್ಯವಾಗುತ್ತದೆ. ವಿಡಿಯೋ ಮೂಲಕ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸಹಾಯವಾಗುವಂತಹ ಎಲ್ಲ ಮಾಹಿತಿ ಇದರಲ್ಲಿ ಸಿಗುತ್ತದೆ. ಸೊ ನೀವು ಜಾಯಿನ್ ಆಗಿಲ್ಲ ಅಂತ ಅಂದರೆ ಆದಷ್ಟು ಬೇಗ ಇದಕ್ಕೆ ಜಾಯಿನ್ ಆಗಿ. ಓಕೆ, ನೆಕ್ಸ್ಟು 3ನೇ ಕ್ವಶನನ್ನು ಗಮನಿಸಿ. ಇತ್ತೀಚೆಗೆ ತನ್ನ 22ನೇ ವಯಸ್ಸಿನಲ್ಲಿ ವಿಶ್ವದ ಅತ್ಯಂತ ಕಿರಿಯ ಬಿಲಿಯನೇರ್ ಪಟ್ಟಿಗೆ ಸೇರಿದಂತಹ ಸೂರ್ಯ ಮಿದ ಕೆಳಗಿನ ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟಾರ್ಟಪ್ನ ಸಹ ಸಂಸ್ಥಾಪಕರಾಗಿದ್ದಾರೆ? ಸೊ
ಸರಿಯಾಗಿಂತ ಉತ್ತರ ಮೆರ್ಕರ್ ಅಂತ ಕರೀತಾರೆ. ಸೊ ನೋಡಿ ಆಪ್ಷನ್ ನಂಬರ್ 4 ಸರಿಯಾಗಿದೆ. ಸೊ ಇದರ ಸ್ಥಾಪಕರು ಇವರು ಸಹ ಅಂದರೆ ಫೌಂಡರ್ ಆಗಿದ್ದಾರೆ. ಗಮನಿಸಬಹುದು ಹೂ ಈಸ್ ಸೂರ್ಯಮಿದ, ಇವರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೂರ್ಯಮಿದ ಇವರು ತನ್ನ 22ನೇ ವಯಸ್ಸಿಗೆ ವಿಶ್ವದ ಅತ್ಯಂತ ಕಿರಿಯ ಸ್ವಯಂ ನಿರ್ಮಿತ ಬಿಲಿಯನೇರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಸೊ ಗಮನಿಸಬಹುದು ಅವರು 23ನೇ ವಯಸ್ಸಿನಲ್ಲಿ ಬಿಲಿಯನೇರ್ ಆದಂತಹ ಮಾರ್ಕ್ ಜುಕರ್ಬರ್ಗ್ ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ನೋಡಿ, ಮಾರ್ಕ್ ಜುಕರ್ಬರ್ಗ್ 23ನೇ ವಯಸ್ಸಿನಲ್ಲಿ ವಿಶ್ವದ ಬಿಲಿಯನೇರ್ ಆಗಿ ಹೊರಹೊಮ್ಮಿದ್ರು. ಆದರೆ ಅವರ ದಾಖಲೆಯನ್ನು ಇದೀಗ ಸೂರ್ಯಮಿದ ಸರಿಗಟ್ಟಿದ್ದಾರೆ. ಇದು ಕೂಡ ಗಮನಿಸಬೇಕಾಗಿರ್ತಕ್ಕಂಥ ಮಾಹಿತಿ. ಸೂರ್ಯಮಿದ ಅವರು ಗಮನಿಸಬಹುದು AI ನೇಮಕಾತಿ ಸ್ಟಾರ್ಟಪ್ ಆಗಿರ್ತಕ್ಕಂಥ ಮಾರ್ಕರ್ನ ಸಹ ಸಂಸ್ಥಾಪಕರಾಗಿದ್ದಾರೆ. ನೋಡಿ, ಮಾರ್ಕರ್ ಎಂಬುದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ರಿಕ್ರೂಟ್ಮೆಂಟ್ ಮಾಡುತ್ತದೆ. ಸಂದರ್ಶಗಳನ್ನು ಮಾಡಿಕೊಂಡು ಕಂಪನಿಗಳೊಂದಿಗೆ ನುರಿತ ವೃತ್ತಿಪರರನ್ನು AI ಅವತಾರಗಳ ಮೂಲಕ ಸಂಪರ್ಕಿಸುತ್ತದೆ. ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಅವರನ್ನು ರಿಕ್ರೂಟ್ಮೆಂಟ್ ಮಾಡುತ್ತದೆ, ಇಂಟರ್ವ್ಯೂ ಮಾಡುತ್ತದೆ. ಇದರ ಮೂಲಕ ಅತ್ಯಂತ ಪ್ರವೀಣ ಅಥವಾ ನುರಿತ ವೃತ್ತಿಪರರನ್ನು ಇದು ಆಯ್ಕೆ ಮಾಡಿದಂತಹ ಕಂಪನಿಗಳಿಗೆ ಸೆಲೆಕ್ಟ್ ಮಾಡುತ್ತದೆ. ಸೊ ಇದರ ಒಂದು ಪ್ರಮುಖ ಆ್ಯಪ್ ಅಂದರೆ ಅದು ಮಾರ್ಕರ್. ಇದು ಕೂಡ ನೆನಪಿರಲಿ. ಸೂರ್ಯಮಿದ ಇದರ ಸಹ ಸ್ಥಾಪಕರಾಗಿದ್ದಾರೆ. ಓಕೆ, ನೆಕ್ಸ್ಟು 4ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಸುಜಲ್ ಗಾಂವ್ ID ಉಪಕ್ರಮವನ್ನು ಕೆಳಗಿನ ಯಾವ ಪ್ರಮುಖ ಕಾರ್ಯಕ್ರಮದಡಿಯಲ್ಲಿ ಪ್ರಾರಂಭಿಸಲಾಗಿದೆ? ಸರಿಯಾದಂಥ ಉತ್ತರ ಜಲ್ ಜೀವನ್ ಮಿಷನ್, ಆಪ್ಷನ್ ನಂಬರ್ 1 ಸರಿಯಾಗಿರ್ತಕ್ಕಂಥದ್ದು. ಹಾಗಾದರೆ ಏನಿದು ಸುಜಲ್ ಗಾಂವ್ ID ಉಪಕ್ರಮ? ಈ ಒಂದು ಮಾಹಿತಿಯನ್ನು ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಗ್ರಾಮೀಣ ನೀರಿನ ವ್ಯವಸ್ಥೆಗಳ ಡಿಜಿಟಲ್ ಆಡಳಿತವನ್ನು ಬಲಪಡಿಸುವ ಸುಜಲ್ ಗಾಂವ್ ID. ಹಾಗಾದರೆ ಇಲ್ಲಿ ಮೇಲೆ ಗಮನಿಸಬಹುದು, ಇದು ಗ್ರಾಮೀಣ ನೀರಿನ ವ್ಯವಸ್ಥೆಗಳ ಡಿಜಿಟಲ್ ಆಡಳಿತವನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ. ಸುಜಲ್ ಗಾಂವ್ ಐಡಿಯ ಉಪಕ್ರಮ ಉದ್ದೇಶವೇನು ಅಂತಂದರೆ, ಗ್ರಾಮೀಣ ಭಾಗದಲ್ಲಿ ಅಥವಾ ವಿಲೇಜ್ಗಳಲ್ಲಿ ನೀರಿನ ವ್ಯವಸ್ಥೆಯನ್ನು ಡಿಜಿಟಲ್ ಆಡಳಿತವನ್ನು ಅಲ್ಲಿನ ನೀರಿನ ವ್ಯವಸ್ಥೆಯ ಡಿಜಿಟಲ್ ಆಡಳಿತಕರಣಗೊಳಿಸುವ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು. ಹಾಗಾದರೆ ಜಲಶಕ್ತಿ ಸಚಿವಾಲಯ ಇದನ್ನು ಜಾರಿಗೆ ತಂದಿದೆ. ನೋಡಿ, ನಾನು ಹೇಳಿದಂತೆ ಗ್ರಾಮೀಣ ನೀರು ಸರಬರಾಜಿನ ಡಿಜಿಟಲ್ ಮೇಲ್ವಿಚಾರಣೆಯನ್ನು ಬಲಪಡಿಸುತ್ತದೆ ಈ ಯೋಜನೆ. ಓಕೆ ಸುಜಲ್ ಗಾಂವ್ ID ಎಂಬುದು ಗ್ರಾಮೀಣ ಕೊಳವೆ ನೀರು ಸರಬರಾಜು ಸ್ವತ್ತುಗಳ ಸಂಪೂರ್ಣ ಡಿಜಿಟಲ್ ಮ್ಯಾಪಿಂಗಾಗಿ ಬಳಸಲಾಗುವಂತಹ ಯೋಜನೆ ಆಧಾರಿತ ಅನನ್ಯ ಡಿಜಿಟಲ್ ಗುರುತಿಸುವಿಕೆಯಾಗಿದೆ. ಜಲಜೀವನ್ ಮಿಷನ್ ಅಡಿಯಲ್ಲಿ ಜಲಶಕ್ತಿ ಸಚಿವಾಲಯವು ಈ ಉಪಕ್ರಮವನ್ನು ಪ್ರಾರಂಭಿಸಿದೆ. ನೆಕ್ಸ್ಟು 5ನೇ ಕ್ವಶನ್ ಗಮನಿಸಬಹುದು. ಪಶ್ಚಿಮ ಏಷ್ಯಾ ಸಂಘರ್ಷದ ಸಮಯದಲ್ಲಿ ಇರಾನ್ ಇತ್ತೀಚೆಗೆ ಸೆಜ್ಜಿಲ್ ಕ್ಷಿಪಣಿಯನ್ನು ನಿಯೋಜಿಸಿದೆ. ಹಾಗಾದರೆ ಸೆಜ್ಜಿಲ್ ಯಾವ ರೀತಿಯ ಕ್ಷಿಪಣಿ? ಸೊ ಇದೊಂದು ಮೀಡಿಯಮ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ. ಸೊ ಆಪ್ಷನ್ ನಂಬರ್ 2 ಸರಿಯಾಗಿರತಕ್ಕಂಥ ಉತ್ತರ. ಇರಾನ್ ಲಾಂಚ್ ಮಾಡಿದೆ ಸೆಜ್ಜಿಲ್ ಮಿಸೈಲ್. ಸೊ ಹಾಗಾದರೆ ಏನಿದು ಸೆಜ್ಜಿಲ್ ಮಿಸೈಲ್? ಈ ಒಂದು ಮಾಹಿತಿ ಗಮನಿಸಬಹುದು ಈ ಸೆಜ್ಜಿಲನ್ನು. ಸೊ ಇದೊಂದು ಮೀಡಿಯಮ್ ರೇಂಜ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗಿದೆ. ಅಂದರೆ ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಸುಮಾರು ಇದು 2000ರಿಂದ 2500 ಕಿಲೋಮೀಟರ್ಗಳ ಅಂದಾಜು ವ್ಯಾಪ್ತಿಯನ್ನು ಹೊಂದಿದ್ದು, ಮಧ್ಯಪ್ರಾಚ್ಯದ ಹೆಚ್ಚಿನ ಭಾಗಗಳಾದ್ಯಂತ ಗುರಿಗಳನ್ನು ಹೊಡೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಸಂಘರ್ಷದಲ್ಲಿ ಇರಾನ್ ಮೊದಲ ಬಾರಿಗೆ ಸೆಜ್ಜಿಲ್ ಕ್ಷಿಪಣಿಯನ್ನು ಬಳಸಿದೆ ಎಂದು ವರದಿಯಾಗಿದೆ. ಸೊ ಇದು ಕೆಲವು ಸಮಯದಲ್ಲಿ ಕುಶಲತೆ ಮತ್ತು ತಪ್ಪಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಆ ಕಾರಣಕ್ಕಾಗಿ ಇದನ್ನು ನೃತ್ಯ ಕ್ಷಿಪಣಿ ಅಂತ ಅಡ್ಡ ಹೆಸರಿನ ಮೂಲಕ ಕರೆಯುತ್ತಾರೆ. ಸೆಜ್ಜಿಲನ್ನು ನೃತ್ಯ ಕ್ಷಿಪಣಿ ಅಂತ ಕೂಡ ಕರೀತಾರೆ. ನೆಕ್ಸ್ಟು 6ನೇ ಕ್ವಶನ್ ನೋಡಿ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 118ನೇ ಸದಸ್ಯ ರಾಷ್ಟ್ರವಾಗಿ ಕೆಳಗಿನ ಯಾವ ದೇಶ ಸೇರ್ಪಡೆಗೊಳ್ತು ಅಂತ ಕೇಳ್ತಾರೆ. ಸರಿಯಾದಂಥ ಉತ್ತರ ರೊಮೇನಿಯಾ, ಆಪ್ಷನ್ ನಂಬರ್ 3 ಸರಿಯಾಗಿದೆ. ಗಮನಿಸಿ, ರೊಮೇನಿಯಾ ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 118ನೇ ಸದಸ್ಯ ರಾಷ್ಟ್ರವಾಗಿದೆ. ಹಾಗಾದರೆ ಏನಿದು ISA ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಕರೀತಾರೆ. ಸ್ಥಾಪನೆ ಮಾಡಿದ್ದು ಇದನ್ನು 2015 ನವೆಂಬರ್ 30ರಂದು
ಕೋಪ್ 21ರ ಸಮ್ಮೇಳನದಲ್ಲಿ ಸ್ಥಾಪನೆ ಮಾಡುತ್ತದೆ ಭಾರತ ಮತ್ತು ಫ್ರಾನ್ಸ್ ದೇಶ ಜಂಟಿಯಾಗಿ. ಇದರ ಪ್ರಧಾನ ಕಚೇರಿ ಭಾರತದ ಹರಿಯಾಣದ ಗುರುಗ್ರಾಮ್ನಲ್ಲಿದೆ. ಪ್ರಸ್ತುತ ಇದರ ಮಹಾನಿರ್ದೇಶಕರು ಆಶೀಶ್ ಖನ್ನಾ. ರಾಷ್ಟ್ರಪತಿ ಅಥವಾ ಇದರ ಅಧಿಕೃತ ದೇಶ ಯಾವುದು ಅಂತ ಕೇಳಿದರೆ ಭಾರತ. ಇದರ ಉಪಾಧ್ಯಕ್ಷ ದೇಶ ಫ್ರಾನ್ಸ್. ಓಕೆ, ರೊಮೇನಿಯಾ ಬಗ್ಗೆ ನೋಡಿ. ರೊಮೇನಿಯಾದ ಕ್ಯಾಪಿಟಲ್ ಬೂಚರೆಸ್ಟ್ ಅಂತ ಕರೀತಾರೆ. ಓಕೆ, ಅಫಿಷಿಯಲ್ ಲ್ಯಾಂಗ್ವೇಜ್ ರೊಮೇನಿಯನ್. ಪ್ರೆಸಿಡೆಂಟ್ ಪ್ರಸ್ತುತ ನಿಕೋಸೋರ್ ಡಾನ್. ಕಾಂಟಿನೆಂಟ್ ಯುರೋಪ್ನಲ್ಲಿ ಕಂಡುಬರ್ತಕ್ಕಂಥ ಒಂದು ದೇಶ ಇದು. ಓಕೆ, ಸೊ ಇದು 6ನೇ ಕ್ವಶನ್ನ ಪೂರ್ಣ ಮಾಹಿತಿ. ನೆಕ್ಸ್ಟು 7ನೇ ಕ್ವಶನ್ ಗಮನಿಸಿ. ಪ್ರತಿ ವರ್ಷ ಯಾವ ದಿನಾಂಕದಂದು ಜಾಗತಿಕ ಮರುಬಳಕೆ ದಿನ ಅಂದರೆ ಗ್ಲೋಬಲ್ ರೀಸೈಕ್ಲಿಂಗ್ ದಿನವನ್ನಾಗಿ ಆಚರಣೆ ಮಾಡ್ತೀವಿ? ಮಾರ್ಚ್ 18 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಜಾಗತಿಕ ಮರುಬಳಕೆ ದಿನ ಅಥವಾ ಗ್ಲೋಬಲ್ ರೀಸೈಕ್ಲಿಂಗ್ ಡೇ ಮಾರ್ಚ್ 18ರಂದು ಆಚರಣೆ ಮಾಡ್ತೀವಿ. 2018ರಲ್ಲಿ ಗ್ಲೋಬಲ್ ಮರುಬಳಕೆ ಪ್ರತಿಷ್ಠಾನವು ಇದನ್ನು ಸ್ಥಾಪಿಸಿದೆ. ಅಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ರಕ್ಷಿಸುವಲ್ಲಿ ಮತ್ತು ಪರಿಸರವನ್ನು ರಕ್ಷಿಸುವಲ್ಲಿ ಮರುಬಳಕೆ ಮಹತ್ವದ ಪಾತ್ರವನ್ನು ಇಲ್ಲಿ ಎತ್ತಿ ತೋರಿಸಲಾಗುತ್ತದೆ. ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು 7ನೇ ಸಂಪನ್ಮೂಲ ನೋಡಿ, 7th ರಿಸೋರ್ಸ್ ಎಂದು ಪ್ರಚಾರ ಮಾಡಲಾಗುತ್ತದೆ. ಮೋಸ್ಟ್ ಇಂಪಾರ್ಟೆಂಟು 7th ರಿಸೋರ್ಸ್ ಯಾವುದು ಅಂತ ಕೇಳಿದರೆ ಅದು ರೀಸೈಕ್ಲಿಂಗ್ ಪ್ರಾಡಕ್ಟ್ಸ್ ಅಂತ ಕರಿತೇವೆ. ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು 7ನೇ ಸಂಪನ್ಮೂಲಗಳು ಎಂದು ನಾವು ಪರಿಗಣಿಸಿದ್ದೇವೆ. ಸೊ ಎಕ್ಸಾಮಿಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು 6 ಸಾಂಪ್ರದಾಯಿಕ ಸಂಪನ್ಮೂಲಗಳು ಅಂದರೆ ನೀರು, ಗಾಳಿ, ತೈಲ, ನೈಸರ್ಗಿಕ ಅನಿಲ, ಕಲ್ಲಿದ್ದಲು, ಖನಿಜಗಳು. ಈ 6 ಸಂಪ್ರದಾಯಗಳ ಜೊತೆಗೆ 7ನೇ ಸಾಂಪ್ರದಾಯಿಕ ಸಂಪನ್ಮೂಲ ಅಂದರೆ ಅದು ಮರುಬಳಕೆ ಮಾಡಬಹುದಾದ ವಸ್ತುಗಳು. ಓಕೆ, ನೆಕ್ಸ್ಟು 8ನೇ ಕ್ವಶನ್ ಗಮನಿಸಿ. 2026ರ ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕದಲ್ಲಿ ಭಯೋತ್ಪಾದನೆಯಿಂದ ಹೆಚ್ಚು ಪರಿಣಾಮ ಬೀರುವ ದೇಶವಾಗಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ? ಪಾಕಿಸ್ತಾನ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಪಾಕಿಸ್ತಾನ ರ್ಯಾಂಕ್ಸ್ಡ್ ಫಸ್ಟ್ ಆನ್ ಗ್ಲೋಬಲ್ ಟೆರರಿಸಮ್ ಇಂಡೆಕ್ಸ್ ವಿತ್ 6% ರೈಸ್. ಓಕೆ, ಡೆತ್ ರೇಟ್ 6% ಜಾಸ್ತಿ ಆಗುವ ಮೂಲಕ ಪಾಕಿಸ್ತಾನ 2025ರಲ್ಲಿ 2026ರಲ್ಲಿ ಬಿಡುಗಡೆಯಾಗಿರ್ತಕ್ಕಂಥ ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕದಲ್ಲಿ ಅಗ್ರಸ್ಥಾನಕ್ಕೆ ಏರಿದೆ. ಓಕೆ, ಇದು ಕೂಡ ನೆನಪಿರಲಿ. 9ನೇ ಕ್ವಶನ್ ಗಮನಿಸಿ. ಭಾರತ ಇತ್ತೀಚೆಗೆ ಯಾವ ದೇಶಕ್ಕಾಗಿ ಸ್ಥಳೀಯವಾಗಿ ತಯಾರಿಸಿದ ತೇಲುವ ಲೀಡರ್ ಬಾಯ್ ವ್ಯವಸ್ಥೆ ನೋಡಿ, ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ಲೀಡರ್ ಬಾಯ್ ಸಿಸ್ಟಮ್ ಅಂತ ಕರೀತಾರೆ, ಇದನ್ನು ಪರೀಕ್ಷಿಸಿದೆ? ಹಾಗಾದರೆ ಯಾವ ಉದ್ದೇಶಕ್ಕಾಗಿ ಇದನ್ನು ಪರೀಕ್ಷಿಸಿದೆ? ಏನಿದು ಇದರ ಉದ್ದೇಶವೇನು ಅಂತ ಕೇಳಿದರೆ ವೆದರ್ ಫಾರ್ಕಾಸ್ಟಿಂಗ್ ಆ್ಯಂಡ್ ಅಬ್ಸೋರ್ವ್ ವಿಂಡ್ ಅಸೆಸ್ಮೆಂಟ್. ಸೊ ಇದರ ಬಗ್ಗೆ ತಿಳಿಸ್ಕೊಡ್ತೀನಿ. ಇಂಡಿಯಾ ಟುಡೇಯಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು, ಗಮನಿಸಬಹುದು. ಇದೊಂದು ಫ್ಲೋಟಿಂಗ್ ಲೀಡರ್ ಬಾಯ್ ಆಗಿದೆ. ಏನಿದು ಫ್ಲೋಟಿಂಗ್ ಲೀಡರ್ ಬಾಯ್? ಹಾಗಾದರೆ ಇದು ಹವಾಮಾನ ಮುನ್ಸೂಚನೆಗಾಗಿ ಮತ್ತು ಕಡಲಾಚೆಯ ಗಾಳಿಯ ಮೌಲ್ಯಮಾಪನ ಮಾಡುವ ಉದ್ದೇಶದಿಂದಾಗಿ ಈ ಲೀಡರ್ ಬಾಯ್ ಸಿಸ್ಟಮನ್ನು ಅಭಿವೃದ್ಧಿಪಡಿಸಲಾಗಿದೆ. ಹಾಗಾದರೆ ಈ ಲೀಡರ್ ಬಾಯ್ ಸಿಸ್ಟಮ್ನ ಉದ್ದೇಶವೇನು ಅಂತ ನಿಮಗೀಗ ಗೊತ್ತಾಗಿರಬೇಕು. ಇದು ಹವಾಮಾನ ಮುನ್ಸೂಚನೆಯನ್ನು ಮಾಡುತ್ತದೆ. ಕಡಲಾಚೆಯಿಂದ ಬರ್ತಕ್ಕಂಥ ಗಾಳಿಯನ್ನು, ಸೊ ಯಾವ ರೀತಿಯ ಗಾಳಿ ಅದು ಅಂದರೆ, ಸೊ ವಿವಿಧ ರೀತಿಯ ಗಾಳಿಗಳಲ್ಲಿ ನೋಡಿ, ಚಂಡಮಾರುತ ಇರುತ್ತೆ ಮತ್ತು ಮಳೆಯನ್ನು ತರುವ ಗಾಳಿಗಳಿರ್ತವೆ. ಸೊ ಈ ಥರದ ಮೌಲ್ಯಮಾಪನ ಮಾಡುವ ಉದ್ದೇಶದಿಂದಾಗಿ ಈ ರಾಷ್ಟ್ರೀಯ ಸಾಗರ ತಂತ್ರಜ್ಞಾನ ಸಂಸ್ಥೆ ಅಭಿವೃದ್ಧಿಪಡಿಸಿ ಈ ಒಂದು ಲೀಡರ್ ಬಾಯ್ ವ್ಯವಸ್ಥೆಯನ್ನು ಪರೀಕ್ಷಿಸಿದೆ. ಓಕೆ, ನಾನು ಹೇಳಿದಂತೆ ಸಮುದ್ರ ಹವಾಮಾನ ಮುನ್ಸೂಚನೆ, ಕಡಲಾಚೆಯ ಪವನ ಶಕ್ತಿಯ ಮೌಲ್ಯಮಾಪನವನ್ನು ಸುಧಾರಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಇದನ್ನು ಮಿಷನ್ ಮೌಸ್ಯಮ್ನ ಭಾಗವಾಗಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ನೆಕ್ಸ್ಟು 10ನೇ ಕ್ವಶನ್ ನೋಡಿ. 2026ರಲ್ಲಿ ಪ್ರಾರಂಭಿಸಲಾದಂತಹ ಪ್ರತಿಷ್ಠಿತ ಕೃಷಿ ಸಖಿ ಉಪಕ್ರಮ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇದರ ಪ್ರಾಥಮಿಕ ಉದ್ದೇಶವೇನು ಅಥವಾ ಗುರಿ ಏನು? ಇದರ ಪ್ರಮುಖ ಉದ್ದೇಶವೇನು ಅಂತ ಕೇಳ್ತಾರೆ. ಸರಿಯಾಗಿರತಕ್ಕಂಥ ಉತ್ತರ ಎಂಪವರಿಂಗ್ ವುಮೆನ್ ಫಾರ್ಮರ್ಸ್ ಆ್ಯಂಡ್ ಇನ್ಕ್ರೀಸಿಂಗ್ ದೇರ್ ಪಾರ್ಟಿಸಿಪೇಷನ್ ಇನ್ ಅಗ್ರಿಕಲ್ಚರ್. ನೋಡಿ, ಮಹಿಳೆಯರನ್ನು ಅಗ್ರಿಕಲ್ಚರಲ್ಲಿ ಬಲಗೊಳಿಸುವ ಅಥವಾ ಉತ್ತೇಜನ ಮಾಡುವ ಉದ್ದೇಶವನ್ನು ಕೃಷಿ ಸಖಿ ಉಪಕ್ರಮ ಹೊಂದಿದೆ. ಇದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತೀನಿ.
ಇದನ್ನು AIC ಲಾಂಚ್ ಮಾಡಿದೆ. AIC ಲಾಂಚ್ ಕೃಷಿ ಸಖಿ ಇನಿಷಿಯೇಟಿವ್. ಇದರ ಉದ್ದೇಶವೇನು? ಟು ಎಂಪವರ್ ವುಮೆನ್ ಫಾರ್ಮರ್ಸ್ ಇನ್ ಇಂಟರ್ನ್ಯಾಷನಲ್ ಇಯರ್ 2026. ಓಕೆ, ಹೆಚ್ಚಿನ ಡೀಟೇಲ್ಸ್ ಗಮನಿಸಬಹುದು. ಸರಿಯಾಗಿರ್ತಕ್ಕಂಥ ಉತ್ತರ ಮಹಿಳಾ ರೈತರನ್ನು ಸಬಲೀಕರಣಗೊಳಿಸುವುದು ಮತ್ತು ಕೃಷಿಯಲ್ಲಿ ಅವರ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವುದು. ನೋಡಿ, ಮಹಿಳಾ ರೈತರನ್ನು ಇಲ್ಲಿ ಬಿ ಅಂತ ಮಾಡ್ಕೊಳ್ಳಿ. ಓಕೆ, ಮಹಿಳಾ ರೈತರನ್ನು ಸಬಲೀಕರಣಗೊಳಿಸ್ತಕ್ಕಂಥದ್ದು, ಜೊತೆಗೆ ಕೃಷಿಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಉತ್ತೇಜನ ಮಾಡುವ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು. ಹೇಳಿದಂತೆ ಇದನ್ನು ಭಾರತೀಯ ಕೃಷಿ ವಿಮಾ ಕಂಪನಿ ಲಿಮಿಟೆಡ್ ಅಂದರೆ ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಪ್ರಾರಂಭಿಸಿದೆ ಈ ಯೋಜನೆಯನ್ನು. ಇದು ಮಹಿಳಾ ರೈತರನ್ನು ಸಬಲೀಕರಣಗೊಳಿಸುವ ಉದ್ದೇಶವನ್ನು ಹೊಂದಿದೆ. ಸೊ ಇದು ಏನು ಮಾಡುತ್ತೆ? 2026 FAO ಅಂತಾರಾಷ್ಟ್ರೀಯ ಮಹಿಳಾ ರೈತ ವರ್ಷ ಅಂತ ಘೋಷಣೆ ಮಾಡುವುದರೊಂದಿಗೆ ಹೊಂದಿಕೆಯಾಗುತ್ತದೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ FAO ಏನಿದೆ, ಓಕೆ, ಸೊ ಇದು ಅಂತಾರಾಷ್ಟ್ರೀಯ ಮಹಿಳಾ ರೈತ ವರ್ಷ ಅಂತ ಯಾವ ವರ್ಷವನ್ನು ಘೋಷಣೆ ಮಾಡಿದೆ ಅಂತ ಕೇಳಿದರೆ 2026. 2026 FAO ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷ ಅಂತ ಘೋಷಣೆ ಮಾಡಿದೆ. ಈ ಘೋಷಣೆಯೊಂದಿಗೆ ಈ ಒಂದು ಕೃಷಿ ಸಖಿ ಉಪಕ್ರಮ ಹೊಂದಿಕೆಯಾಗುತ್ತದೆ ಭಾರತದಲ್ಲಿ. ಓಕೆ, ಸೊ ಇಷ್ಟು ಇವತ್ತಿನ ಮಾಹಿತಿ ಆಗಿದೆ. ಉಳಿದಂಥ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.